ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಸೊ ಯೂಶಲಿ ಒಂದು 40 ಇಯರ್ಸ್ ನಂತರ ನಮ್ಗೆ ಒಂದೊಂದು ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಅದು ಎಸ್ಪೆಷಲಿ ಮಹಿಳೆಯರಲ್ಲಿ ನೋಡಿದರೆ ಆಫ್ಟರ್ ಏಜ್ ಆಫ್ 40 ಅವ್ರದ್ದು ವೆಯ್ಟ್ ಗೇನ್ ತುಂಬ ಜಾಸ್ತಿ ಆಗುತ್ತೆ. ಅಂದರೆ ಜಾಯಿಂಟ್ ಪೇಯ್ನ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗುತ್ತೆ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಹಾರ್ಮೋನಲ್ ಚೇಂಜಸ್ ಬರುತ್ತೆ, ಕೆಲವರಿಗೆ ಡಯಾಬಿಟಿಸ್ ಪ್ರಾಬ್ಲಮ್ ಬರುತ್ತೆ. ಸೊ ಈ ಥರ ಎಷ್ಟೋ ಹೆಲ್ತ್ ಇಶ್ಯೂಸು ಯೂಶಲಿ ಆಫ್ಟರ್ ಏಜ್ ಆಫ್ 40 ಕಂಡು ಬರುತ್ತೆ. ಸೊ ಇದಕ್ಕೆಲ್ಲ ಒಂದು ಮುಖ್ಯ ಕಾರಣ ಏನು ಅಂದರೆ ಅವರ ಬಾಡಿಯಲ್ಲಿರುವಂಥ ಪೌಷ್ಟಿಕಾಂಶಗಳದ್ದು ಕೊರತೆ. ಸೊ ಎಷ್ಟೋ ಸಲ ನಾವು ಅದನ್ನ ಇಗ್ನೋರ್ ಮಾಡ್ತೀವಿ. ಬಾಡಿ ಕೆಲವು ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ತೋರಿಸಿದ್ರು ಕೂಡ ಎಷ್ಟೋ ಸಲ ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡಲ್ಲ. ಸೊ ಹಾಗಾಗಿ ಒಂದು ಸಿವಿಯರ್ ಡೆಫಿಷಿಯನ್ಸಿ ಆದಾಗ ಏನಾಗುತ್ತೆ, ನಮ್ಗೆ ಏನಾದರೂ ಒಂದು ಹೆಲ್ತ್ ಇಶ್ಯೂ ಡೆವಲಪ್ ಆಗುತ್ತೆ. ಅದಾದ್ಮೇಲೆ ಅಷ್ಟೇ ನಾವು ಸಪ್ಲಿಮೆಂಟ್ಸು ಅಥವಾ ಅದಕ್ಕಿರುವಂಥ ಮೆಡಿಕೇಶನ್ ಎಲ್ಲ ತಗೊಂಡು ಅದನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಎಸ್ಪೆಷಲಿ ಮಹಿಳೆಯರಲ್ಲಿ ಆಫ್ಟರ್ ಏಜ್ ಆಫ್ 40 ಏನೇನು ವೈಟಮಿನ್ಸ್ ನಾವು ಬ್ಲಡ್ಡಲ್ಲಿ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡಿ ನೋಡಬೇಕು. ಆ್ಯಂಡ್ ಯಾವ ವೈಟಮಿನ್ಸ್ಗೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು. ಆ್ಯಂಡ್ ರೆಗ್ಯುಲರ್ಲಿ ಯಾವ ನ್ಯೂಟ್ರಿಯೆಂಟ್ಸ್ ತಗೊಂಡ್ರೆ ಅವರಿಗೆ ಮುಂದೆ ಬರ್ಲಿಕ್ಕಿರುವಂಥ ಎಷ್ಟೋ ಕಾಯಿಲೆಗಳು ತಡೆಗಟ್ಟಬಹುದು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಮಹಿಳೆಯರು ಯೂಶಲಿ ಒಂದು ಅಪ್ ಟು ಎನ್ ಏಜ್ ಆಫ್ 40 ತುಂಬ ಫಿಟ್ ಆಗಿರ್ತಾರೆ. ಅವರಿಗೆ ಅಷ್ಟೊಂದು ಹೆಲ್ತ್ ಇಶ್ಯೂಸ್ ಇರಲ್ಲ. ಕಾರ್ಡಿಯಾಕ್ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ, ಜಾಯಿಂಟ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ, ಫ್ಲೆಕ್ಸಿಬಿಲಿಟಿ ಚೆನ್ನಾಗಿರುತ್ತೆ. ಸೊ ಇದಕ್ಕೆಲ್ಲ ಒಂದು ಮುಖ್ಯ ಕಾರಣ ಏನು ಅಂದರೆ ಅವರ ಬಾಡಿಯಲ್ಲಿರುವಂಥ ಈಸ್ಟ್ರೋಜನ್. ಸೊ ಈಸ್ಟ್ರೋಜನ್ ಇಸ್ ಲೈಕ್ ಎ ಪ್ರೊಟೆಕ್ಷನ್, ಅವರಿಗೊಂದು ಪ್ರೊಟೆಕ್ಷನ್ ಇದ್ದಂಗೆ. ಸೊ ಹಾಗಾಗಿ 40 ಇಯರ್ಸ್ ತನಕ ಅವರು ತುಂಬ ಚೆನ್ನಾಗಿರ್ತಾರೆ. ಬಟ್ ಆಫ್ಟರ್ 40 ಏನಾಗುತ್ತೆ, ಈ ಈಸ್ಟ್ರೋಜನ್ ಲೆವೆಲಲ್ಲಿ ಏರುಪೇರು ಸ್ಟಾರ್ಟ್ ಆಗುತ್ತೆ. ಮೇನ್ಲಿ ನಮ್ಮದು ಮೆನೋಪಾಸಲ್ ಪೀರಿಯಡ್ ಅಂತ ನಾವೇನು ಹೇಳ್ತೀವಿ. ಸೊ ಆ ಪೀರಿಯಡಲ್ಲಿ ಏನಾಗುತ್ತೆ, ಅಥವಾ ಮೆನೋಪಾಸ್ ಆದಮೇಲೆ ಏನಾಗುತ್ತೆ, ಈ ಈಸ್ಟ್ರೋಜನ್ ಲೆವೆಲ್ಸ್ ಕಡಿಮೆ ಆಗುತ್ತೆ. ಸೊ ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಆದಾಗ ಲೇಡೀಸಲ್ಲಿ ತುಂಬ ಸಮಸ್ಯೆಗಳು ಕಂಡು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇನ್ಲಿ ಹೊಟ್ಟೆ ಭಾಗದಲ್ಲಿ ತುಂಬ ಬೊಜ್ಜು ಡೆಪಾಸಿಟ್ ಆಗೋದಿರ್ಬೋದು, ಮಂಡಿ ನೋವು ಸ್ಟಾರ್ಟ್ ಆಗೋದಿರ್ಬೋದು, ಸೊಂಟ ನೋವು ಇರ್ಬೋದು, ತುಂಬ ಸ್ಟ್ರೆಸ್ ಡೆವಲಪ್ ಆಗೋದು, ಮೂಡ್ ಸ್ವಿಂಗ್ಸ್ ಇರ್ಬೋದು, ಹಾರ್ಮೋನಲ್ ಚೇಂಜ್. ಸೊ ಈ ಥರ ಎಷ್ಟೋ ಸಮಸ್ಯೆಗಳು, ಹಾರ್ಟಿನ ಸಮಸ್ಯೆಗಳು, ಸೊ ಈ ಥರ ಎಷ್ಟೋ ಸಮಸ್ಯೆಗಳು ಆಫ್ಟರ್ ಎನ್ ಏಜ್ ಆಫ್ 40 ಲೇಡೀಸಲ್ಲಿ ಕಂಡು ಬರುತ್ತೆ. ಸೊ ಕೆಲವು ವೈಟಮಿನ್ಸ್ ಆ್ಯಂಡ್ ಮಿನರಲ್ಸು ಅವರು ಕರೆಕ್ಟ್ ಆದ ರೀತಿಯಲ್ಲಿ ತಗೊಳ್ತಾ ಇದ್ದರೆ ಈ ಥರ ಸಮಸ್ಯೆಗಳು, ಅಂದರೆ ಆಫ್ಟರ್ ಏಜ್ ಆಫ್ 35 ಅಥವಾ 40 ಕಾಣುವಂಥ ಈ ಸಮಸ್ಯೆಗಳೇನಿದೆ ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯಾವುದು ಅಂತ ಕೇಳಿದರೆ ವೈಟಮಿನ್ ಡಿ. ಬಿಕಾಸ್ ನಮ್ಮಲ್ಲಿ ಬರುವಂಥ ಎಷ್ಟೋ ಪೇಷಂಟ್ಸಲ್ಲಿ, ಮಹಿಳೆಯರಲ್ಲಿ ನಾವು ಚೆಕ್ ಮಾಡಿದ್ರೆ 100% ಅವರಿಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಕಂಡೇ ಕಾಣುತ್ತೆ. ಸೊ ಅವರು ನಮ್ಮಲ್ಲಿ ಯೂಶಲಿ ಬರುವಾಗ ಸರ್ ನನಗೆ ತುಂಬ ಸುಸ್ತಾಗುತ್ತೆ, ತುಂಬ ಕೂದಲು ಉದುರುವಿಕೆ ಸ್ಟಾರ್ಟ್ ಆಗಿದೆ, ರೀಸೆಂಟ್ಲಿ ಮಂಡಿ ನೋವು ಸ್ಟಾರ್ಟ್ ಆಗಿದೆ, ಪ್ರತಿಯೊಂದು ಜಾಯಿಂಟಲ್ಲೂ ಪೇಯ್ನ್ ಆಗ್ತಾ ಇದೆ, ಈವನ್ ಮಸಿಲ್ಸಲ್ಲಿ ಕೂಡ ತುಂಬ ನೋವು ಆಗ್ತಾ ಇದೆ ಅಂತ ಹೇಳಿ ಎಷ್ಟೋ ಮಹಿಳೆಯರು ಬರ್ತಾರೆ. ಸೊ ಅವರಿಗೆಲ್ಲ ನಾವು ಫಸ್ಟ್ ಏನು ಹೇಳ್ತೀವಿ, ಒಂದ್ಸಲ ನಿಮ್ಮ ವೈಟಮಿನ್ ಡಿ ಲೆವೆಲ್ ಚೆಕ್ ಮಾಡಿ ನೋಡಿ ಅಂತ ಹೇಳಿದಾಗ ವೈಟಮಿನ್ ಡಿ ಟೆಸ್ಟ್ ಮಾಡಿ ನೋಡುವಾಗ ನಮಗೆ ಗೊತ್ತಾಗುತ್ತೆ ವೈಟಮಿನ್ ಡಿ ತುಂಬ ಕಡಿಮೆ ಇರುತ್ತೆ, ಲೆಸ್ ದ್ಯಾನ್ 10 ಇರುತ್ತೆ. ಸೊ ಅಷ್ಟು ಕಡಿಮೆ ಇದ್ದಾಗ ಏನಾಗುತ್ತೆ, ವೈಟಮಿನ್ ಡಿ ಚೆನ್ನಾಗಿದ್ದರೆ ಮಾತ್ರ ನಮ್ಮ ಬಾಡಿಯಲ್ಲಿ ಎಷ್ಟೋ ವೈಟಲ್ ಫಂಕ್ಷನ್ಸು ಚೆನ್ನಾಗಾಗುತ್ತೆ. ಸೊ ವೈಟಮಿನ್ ಡಿ ನಮಗೆ ಮೇನ್ಲಿ ಸಿಗೋದು ನಮ್ಮ ಸನ್ಲೈಟಿಂದ. ನಮಗೆ ಗೊತ್ತು, ನಾವು ಬಿಸಿಲಿಗೆ ಹೋದರೆ ನಮ್ಮ ಬಾಡಿಯಲ್ಲಿರುವಂಥ ಚರ್ಮದ ಕೆಳಗಿರುವಂಥ ಕೊಲೆಸ್ಟ್ರಾಲ್ ಏನಿದೆ ಅದು ವೈಟಮಿನ್ ಡಿ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಒಮ್ಮೆಲೆ ಅದು ವೈಟಮಿನ್ ಡಿ ಆಗಿ ಕನ್ವರ್ಟ್ ಆಗಲ್ಲ, ಅದು ಅದರದ್ದು ಒಂದು ಆಕ್ಟಿವ್ ಫಾರ್ಮ್ ಆಗಿ ಅದು ಅಲ್ಲಿಂದ ಲಿವರ್ಗೆ ಹೋಗಿ ಅಲ್ಲಿ ಮತ್ತೊಂದು ಆಗಿ ಚೇಂಜ್ ಆಗಿ ಅಲ್ಲಿಂದ ಕಿಡ್ನಿಗೆ ಹೋಗಿ ಲಾಸ್ಟ್ ಮೋಸ್ಟ್ ಆಕ್ಟಿವ್ ಫಾರ್ಮ್ ಆಫ್ ವೈಟಮಿನ್ ಡಿ ಏನಿದೆ ಅದು ಪ್ರೊಡ್ಯೂಸ್ ಆಗುತ್ತೆ. ಬಟ್ ನಮಗೆ ಏನಾಗುತ್ತೆ, ಎಷ್ಟೋ ಸಲ ನಾವು ಬಿಸಿಲಿಗೆ ಹೋಗೋದೇ ಇಲ್ಲ, ನಾವು ಯಾವಾಗಲೂ ರೂಮ್ ಒಳಗೆ ಇರೋರು. ಆ್ಯಂಡ್ ತುಂಬ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಕೂಡ ಇದೆ, ಅರ್ಲಿ ಮಾರ್ನಿಂಗ್ ಅಂದರೆ ಬೆಳಿಗ್ಗೆ ನಾವು ಹೊರಗಡೆ ಹೋದರೆ ನಮಗೆ ಆ ಬಿಸಿಲು ಏನಿದೆ ಅದರಲ್ಲಿ ವೈಟಮಿನ್ ಡಿ ಸಿಗುತ್ತೆ ಅಂತ. ಯೂಶಲಿ ಹಾಗೆ ಅಲ್ಲ. ಅಲ್ಟ್ರಾವೈಲೆಟ್ ಬಿ ರೈಸಸ್ ಏನಿದೆ ಅದರಿಂದ ಅಷ್ಟೇ ವೈಟಮಿನ್ ಡಿ ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ. ಸೊ ಅದು ನಮಗೆ ಸಿಗಬೇಕು ಅಂದರೆ ಆಫ್ಟರ್ ಒಂದು 11 ಗಂಟೆ ನಂತರ ಮತ್ತು 4 ಗಂಟೆಗಿಂತ ಮೊದಲಿರುವಂಥ ಬಿಸಿಲಿಗೆ ನಾವು ಹೋಗಬೇಕಾಗುತ್ತೆ. ಅದು ನಾವು ಯಾರೂ ಹೋಗಲ್ಲ. ಬಿಕಾಸ್ ನಮಗೆಲ್ಲ ನಮ್ಮ ಕಾಂಪ್ಲೆಕ್ಷನ್ ಕಲರ್ಗೆ ನಾವು ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ. ಸೊ ಆ ಟೈಮ್ ಬಿಸಿಲಿಗೆ ಹೋದರೆ ನಾವೆಲ್ಲ ಕಪ್ಪಗಾಗ್ತೀವಿ ಅಂತ ನಮಗೆ ಗೊತ್ತು. ಸೊ ಹಾಗಾಗಿ ಯಾರು ಕೂಡ ಎಸ್ಪೆಷಲಿ ಮಹಿಳೆಯರು ಬಿಸಿಲಿಗೆ ಆ ಟೈಮ್ಗೆ ಹೋಗೋದೇ ಇಲ್ಲ. ಸೊ ಹಾಗಾಗಿ ಅವರಿಗೆಲ್ಲ ವೈಟಮಿನ್ ಡೆಫಿಷಿಯನ್ಸಿ ಇರುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಸೊ ಈ ವೈಟಮಿನ್ ಡಿ ಏನಿದೆ, ತುಂಬ ಜನ ಅನ್ಕೊಂಡಿದ್ದು ಅದು ನಮ್ಮ ಜಾಯಿಂಟ್ ಹೆಲ್ತ್ಗೆ ಅಷ್ಟೇ ಯೂಸ್ಫುಲ್ ಅಂತ ಅನ್ಕೊಂಡಿದ್ದಾರೆ. ಬಟ್ ಹಾಗಲ್ಲ. ಜಾಯಿಂಟ್ ಹೆಲ್ತ್ಗೆ 100% ನಮ್ಮ ಮೂಳೆಗಳಲ್ಲಿ ಸರಿಯಾದ ರೀತಿಯಲ್ಲಿ ಕ್ಯಾಲ್ಸಿಯಂ, ಫಾಸ್ಫರಸ್ಸು ಇದೆಲ್ಲ ಡೆಪಾಸಿಟ್ ಆಗಬೇಕು ಅಂದರೆ ವೈಟಮಿನ್ ಡಿ ಚೆನ್ನಾಗಿರಬೇಕು. ನಮ್ಮ ಹೊಟ್ಟೆಯಲ್ಲಿ ನಾವು ತಗೊಂಡಿರೋ ಕ್ಯಾಲ್ಸಿಯಂ ಕರೆಕ್ಟಾಗಿ ಅಬ್ಸಾರ್ಬ್ ಆಗಬೇಕು ಅಂತ ಇದ್ರೂ ಕೂಡ ವೈಟಮಿನ್ ಡಿ ಚೆನ್ನಾಗಿರಬೇಕು. ಬಟ್ ಅದರ ಒಟ್ಟಿಗೆ ನಮ್ಮ ಮಸಿಲ್ ಸ್ಟ್ರೆಂತ್ ಚೆನ್ನಾಗಿರಬೇಕು ಅಂದರೆ ವೈಟಮಿನ್ ಡಿ ಇರಬೇಕು. ಮೇನ್ಲಿ ನಮ್ಮ ಇಮ್ಯುನಿಟಿ ಚೆನ್ನಾಗಿರಬೇಕು ಅಂದರೆ ವೈಟಮಿನ್ ಡಿ ಬೇಕೇ ಬೇಕು. ಎಷ್ಟೋ ಪೇಷಂಟ್ಸ್ಗಳು ನಮ್ಮಲ್ಲಿ ಬರುವ ಎಷ್ಟೋ ಪೇಷಂಟ್ಸಲ್ಲಿ ನಾವು ಚೆಕ್ ಮಾಡಿ ನೋಡುವಾಗ ಅವರು ಹೇಳ್ತಾರೆ, ಪ್ರತಿ ತಿಂಗಳ ನನಗೆ ಜ್ವರ ಬರುತ್ತೆ, ಪ್ರತಿ ತಿಂಗಳ ನೆಗಡಿ ಆಗುತ್ತೆ, ತುಂಬ ಅಲರ್ಜಿ ಸಮಸ್ಯೆಗಳಿದೆ. ಸೊ ಈ ಅಲರ್ಜಿ ಅಂದರೆ ಹೇಳಿದ್ರು ಕೂಡ ಏನದು, ದಟ್ ಇಸ್ ಅನ್ ಆಲ್ಟರ್ಡ್ ಇಮ್ಯುನಿಟಿ, ಅಂದರೆ ಸರಿಯಾದ ರೀತಿಯಲ್ಲಿರುವ ಇಮ್ಯುನಿಟಿ ಅಲ್ಲ. ಸೊ ಅವರಿಗೆಲ್ಲ ವೈಟಮಿನ್ ಡಿ ಇದು ಕೊರತೆ ತುಂಬ ಜನರಲ್ಲಿ ಕಂಡು ಬರುತ್ತೆ. ಸೊ ಅವರೆಲ್ಲ ಈ ವೈಟಮಿನ್ ಡಿ ಸಪ್ಲಿಮೆಂಟ್ಸ್ ತಗೊಂಡು ಕೂಡಲೇ ಏನಾಗುತ್ತೆ, ಅವರದು ಈ ಅಲರ್ಜಿ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಪದೇ ಜ್ವರ ಬರುವಂಥ ಸಮಸ್ಯೆಗಳಿರ್ಬೋದು, ನೆಗಡಿ ಆಗೋದಿರ್ಬೋದು, ಈ ಥರ ಸಮಸ್ಯೆಗಳೆಲ್ಲ ಇಮ್ಮಿಡಿಯೇಟ್ಲಿ ಕಂಟ್ರೋಲ್ ಆಗುತ್ತೆ. ಇನ್ನು ಎಷ್ಟೋ ಮಹಿಳೆಯರಲ್ಲಿ ಆಫ್ಟರ್ ಒಂದು 40 ಆದಮೇಲೆ ಅವ್ರು ಹೇಳ್ತಾರೆ, ನನಗೆ ಕೂದಲು ತುಂಬ ಚೆನ್ನಾಗಿತ್ತು, ಸಡನ್ ಆಗಿ ಕೂದಲು ಉದುರುವಿಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾರೆ. ಅವರಲ್ಲಿ ಕೂಡ ಈ ವೈಟಮಿನ್ ಡಿ ಡೆಫಿಷಿಯನ್ಸಿ ಇರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಆ್ಯಂಡ್ ಮಹಿಳೆಯರಲ್ಲಿ ಯೂಶಲಿ ಕಂಡು ಬರುವ ಒಂದು ಮೂಡ್ ಸ್ವಿಂಗ್ಸ್ಗೂ ಕೂಡ ಈ ವೈಟಮಿನ್ ಡಿ ಪ್ಲೇಸ್
ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ಎಲ್ಲರೂ ಏನು ಮಾಡಬೇಕು, ಆಫ್ಟರ್ ಏಜ್ ಆಫ್ 40 ಅಂತ ನಾನು ಹೇಳಲ್ಲ, ಈಗ ಪ್ರತಿಯೊಬ್ಬರು ಕೂಡ ವರ್ಷಕ್ಕೊಂದ್ಸಲ ಆದರೂ ಆ ವೈಟಮಿನ್ ಡಿ ಲೆವೆಲ್ಸನ್ನು ಚೆಕ್ ಮಾಡಿ ಅದು ನಾರ್ಮಲ್ ಇದೆಯಾ ಅಂತ ನಾವು ನೋಡಬೇಕು. ಸೊ ಯೂಶಲಿ ನಾವು ಬ್ಲಡ್ ಟೆಸ್ಟ್ ಮಾಡಿ ನೋಡಿದರೆ ನಮ್ಮ ವೈಟಮಿನ್ ಡಿ ಲೆವೆಲ್ಸ್ ಏನಿದೆ ಅಟ್ಲೀಸ್ಟ್ ಒಂದು 50 to 75 ನ್ಯಾನೋಗ್ರಾಮ್ ಪರ್ ml ಆದರೂ ಇರಬೇಕು. ಅವಾಗ ನಾವು ತುಂಬ ಹೆಲ್ತಿಯಾಗಿರ್ತೀವಿ, ನಮ್ಮ ಕೂದಲು ಚೆನ್ನಾಗಿರುತ್ತೆ, ನಮ್ಮ ಜಾಯಿಂಟ್ಗಳು ಚೆನ್ನಾಗಿರುತ್ತೆ, ನಮ್ಮ ಉಗುರು ಚೆನ್ನಾಗಿರುತ್ತೆ, ನಮ್ಮ ಇಮ್ಯುನಿಟಿ ಚೆನ್ನಾಗಿರುತ್ತೆ, ನಮ್ಮ ಮಸಲ್ಸ್ ಚೆನ್ನಾಗಿರುತ್ತೆ. ಎಷ್ಟೋ ಲೇಡೀಸ್ ಹೇಳೋದು ಕೇಳ್ತೀರಾ ನೀವು, ಅಂದರೆ ರಾತ್ರಿ ಮಲಗಿದಾಗ ಮಸಲ್ ಕ್ರಾಂಪ್ಸ್ ಡೆವಲಪ್ ಆಗುತ್ತೆ ಅಂತ. ಅದಕ್ಕೂ ಕೂಡ ವೈಟಮಿನ್ ಡಿ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಯಾಕೆಂದರೆ ನಮ್ಮ ಬಾಡಿಯಲ್ಲಿ ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಇದರದೆಲ್ಲ ಫಂಕ್ಷನ್ಸ್ ಸರಿಯಾಗಿ ಆಗಬೇಕು ಅಂದರೆ ವೈಟಮಿನ್ ಡಿ ಬೇಕೇ ಬೇಕು. ಸೊ ಒಂದು ದಿವಸ ಆಲ್ಮೋಸ್ಟ್ ಒಂದು 800 ಇಂಟರ್ನ್ಯಾಷನಲ್ ಯೂನಿಟ್ ವೈಟಮಿನ್ ಡಿ ಆದರೂ ನಾವು ತಗೋಬೇಕು. ಬಟ್ ಡೆಫಿಷಿಯನ್ಸಿ ಇದ್ದಾಗ ಅಷ್ಟೇ ವೈಟಮಿನ್ ಡಿ ಸಾಕಾಗಬೇಕು ಅಂತ ಇಲ್ಲ. ಅದಕ್ಕೆ ನಾವು ಏನು ಮಾಡ್ತೀವಿ, ಯೂಶಲಿ ಡಾಕ್ಟರ್ಸ್ ಹತ್ರ ಹೋದರೆ ಅವರು ಪ್ರಿಸ್ಕ್ರೈಬ್ ಮಾಡ್ತಾರೆ. ಅಂದರೆ ವೀಕ್ಲಿ ಒನ್ಸ್ ಒಂದು 60,000 ಇಂಟರ್ನ್ಯಾಷನಲ್ ಯೂನಿಟ್ದು ಮೆಡಿಸಿನ್ಸ್, ಅಥವಾ ಡೈಲಿ ಒಂದು ಮಾಡ್ರೇಟ್ ಆಗಿ ರೆಗ್ಯುಲರ್ಲಿ ಒಂದು ವೈಟಮಿನ್ ಡಿ ಸಿಗಲಿಕ್ಕಿರುವಂಥ ಎಷ್ಟೋ ಡೋಸೇಜ್ಗಳಿದೆ, ಅದನ್ನು ಪ್ರಿಸ್ಕ್ರೈಬ್ ಮಾಡಿ ಕೊಡ್ತಾರೆ. ಬಟ್ ರೆಗ್ಯುಲರ್ಲಿ ನಮಗೆ ಮಿನಿಮಮ್ ಒಂದು 800 ಇಂಟರ್ನ್ಯಾಷನಲ್ ಯೂನಿಟ್ ವೈಟಮಿನ್ ಡಿ ತಗೊಳ್ತಾ ಇದ್ದರೆ ನಮಗೇನಾಗುತ್ತೆ, ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಸೊ ವೈಟಮಿನ್ ಡಿ ಏನಿದೆ ಎಷ್ಟೋ ಸಲ ನಮಗೆ ಆಹಾರಗಳಿಂದ ಅಷ್ಟು ಸಫಿಷಿಯೆಂಟ್ ಆಗಿ ಸಿಗಲ್ಲ. ಬಟ್ ಆದರೂ ನಮ್ಮ ಎಗ್ ಯೋಕ್ ಏನಿದೆ, ಎಲ್ಲೋ ಏನಿದೆ ಅದರಲ್ಲಿ ವೈಟಮಿನ್ ಡಿ ಚೆನ್ನಾಗಿರುತ್ತೆ. ಕೆಲವು ಫ್ಯಾಟಿ ಫಿಶ್ಗಳಲ್ಲಿ, ಮೀನುಗಳಲ್ಲಿ ವೈಟಮಿನ್ ಡಿ ಚೆನ್ನಾಗಿ ಸಿಗುತ್ತೆ. ಚಿಕನಲ್ಲಿ ವೈಟಮಿನ್ ಡಿ ಚೆನ್ನಾಗಿ ಸಿಗುತ್ತೆ. ಇನ್ನು ಕೆಲವು ಮಿಲ್ಕ್ ಪ್ರಾಡಕ್ಟ್ಸಲ್ಲಿ ಕೂಡ, ಫಾರ್ಟಿಫೈಡ್ ಮಿಲ್ಕ್ ಪ್ರಾಡಕ್ಟ್ಸಲ್ಲಿ ಕೂಡ ಈ ವೈಟಮಿನ್ ಡಿ ಚೆನ್ನಾಗಿ ಸಿಗುತ್ತೆ. ಬಟ್ ಎಷ್ಟೋ ಸಲ ನಮಗೆ ಡೆಫಿಷಿಯನ್ಸಿ ಆದಾಗ ನಾವು ಈ ಆಹಾರದ ಮೇಲೆ ಡಿಪೆಂಡ್ ಆಗಿ ನಮಗೆ ವೈಟಮಿನ್ ಡಿಯನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗಬೇಕು ಅಂತಿಲ್ಲ. ಯಾಕಂದರೆ ಕೆಲವು ಪೇಷಂಟ್ಸಲ್ಲಿ ನಾವು ನೋಡಿದಾಗ ಅವ್ರದ್ದು ವೈಟಮಿನ್ ಡಿ ಲೆವೆಲ್ಸ್ ಏನಿದೆ ಲೆಸ್ ದ್ಯಾನ್ 10 ನ್ಯಾನೋಗ್ರಾಮ್ ಪರ್ ml ಇರುತ್ತೆ. ಅದೆಲ್ಲ ತುಂಬ ಡೆಫಿಷಿಯೆಂಟ್. ಆ ಪೇಷಂಟ್ ಹೇಳ್ತಾರೆ, ನನಗೆ ಏನು ಮಾಡಬೇಕು ಅಂತ ಅನಿಸ್ತಾ ಇಲ್ಲ, ಯಾವಾಗಲೂ ಸುಸ್ತಿರುತ್ತೆ, ಏನು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಈಗ ಬಾಡಿಯಲ್ಲಿ ಎಲ್ಲಿ ಮುಟ್ಟಿದ್ರೂ ಕೂಡ ನೋವಿರುತ್ತೆ ಅಂತೆಲ್ಲ ಹೇಳ್ತಾರೆ. ಸೊ ಈ ಥರ ಪೇಷಂಟ್ಸ್ಗಳೆಲ್ಲ ಇಮ್ಮಿಡಿಯೇಟ್ಲಿ ವೈಟಮಿನ್ ಡಿ ಸಪ್ಲಿಮೆಂಟ್ಸ್ ತೊಗೊಂಡ್ರೆ ಮಾತ್ರ ಅದನ್ನು ನಾರ್ಮಲೈಸ್ ಮಾಡಲಿಕ್ಕಾಗುತ್ತೆ. ಒಂದ್ಸಲ ನಾರ್ಮಲ್ ಆದಮೇಲೆ ಬೇಕಾದ್ರೆ ನೀವು ತಿಂಗಳಿಗೆ ಒಂದು ತೊಗೊಂಡ್ರೆ ಸಾಕು, ಅಥವಾ ನೀವು ಬ್ಲಡ್ ಟೆಸ್ಟ್ ಮಾಡಿ ನೋಡಿದ ಮೇಲೆ ತೊಗೊಂಡ್ರೆ ಸಾಕು. ಆ್ಯಂಡ್ ವೈಟಮಿನ್ ಡಿ ಏನಿದೆ ದಟ್ ಇಸ್ ಅ ಫ್ಯಾಟ್ ಸೊಲ್ಯುಬಲ್ ವಿಟಮಿನ್. ಸೊ ಹಾಗಾಗಿ ಈವನ್ ಹೈಪರ್ ವಿಟಮಿನೋಸಿಸ್ ಆದರೂ ಕೂಡ ಸಮಸ್ಯೆ ಆಗುತ್ತೆ. ಸೊ ಯಾವಾಗಲೂ ಒಂದು ಡಾಕ್ಟರ್ ಅಡ್ವೈಸ್ ತಗೊಂಡೆ ವೈಟಮಿನ್ ಡಿ ಸಪ್ಲಿಮೆಂಟ್ಸ್ಗಳನ್ನು ನೀವು ತಗೋಬೇಕಾಗುತ್ತೆ. ಯೂಶಲಿ ವೈಟಮಿನ್ ಡಿ ಸಪ್ಲಿಮೆಂಟ್ಸ್ ತಗೊಳ್ಳೋದು ಯಾವಾಗ ಅಂತ ಕೇಳಿದರೆ ಆಹಾರ ಆದಮೇಲೆ ಒಂದೊಂದು ಒಳ್ಳೆ ಫ್ಯಾಟ್ ರಿಚ್ ಫುಡ್ ತಗೊಂಡ ಮೇಲೆ ವೈಟಮಿನ್ ಡಿ ಸಪ್ಲಿಮೆಂಟ್ಸ್ಗಳನ್ನು ತಗೊಳ್ಳೋದು ತುಂಬ ಒಳ್ಳೆಯದು. ಎರಡನೇ ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋ ವೈಟಮಿನ್ ಯಾವುದು ಅಂದರೆ ವೈಟಮಿನ್ B12. ನಮ್ಗೆ ಗೊತ್ತು, ನಮ್ಮ ನರಗಳು ಸರಿಯಾಗಿ ಫಂಕ್ಷನ್ ಆಗಬೇಕು, ನಮ್ಮ ಬ್ರೈನ್ ಫಂಕ್ಷನ್ಸ್ ಚೆನ್ನಾಗಾಗಬೇಕು, ನಮಗೆ ನೆನಪಿನ ಶಕ್ತಿ ಚೆನ್ನಾಗಿರಬೇಕು, ಆ್ಯಂಡ್ ನಮ್ಮ ರೆಡ್ ಬ್ಲಡ್ ಸೆಲ್ಸ್ ಪ್ರೊಡಕ್ಷನಿಗೆ ಇದಕ್ಕೆಲ್ಲ ವೈಟಮಿನ್ B12 ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ಹಾಗಾಗಿ ವೈಟಮಿನ್ B12 ಡೆಫಿಷಿಯನ್ಸಿ ಇದ್ದಾಗ ಏನಾಗುತ್ತೆ ನಮಗೆ ಎಷ್ಟೋ ನರಗಳ ಸಮಸ್ಯೆಗಳು ಡೆವಲಪ್ ಆಗುತ್ತೆ. ಎಷ್ಟೋ ಮಹಿಳೆಯರು ಹೇಳ್ತಾರೆ, ನನಗೆ ಆಫ್ಟರ್ ಏಜ್ ಆಫ್ 40 ನಮಗೆ ಈಗ ಅಂದರೆ ಜಿಂಜಿರಿಕೆ ಕೈಯಲ್ಲೆಲ್ಲ ಒಂಥರ ಜೋಮ್ ಹಿಡ್ದಂಗೆ ಅನುಭವ ಆಗುತ್ತೆ. ಅಲ್ಲಿ ಇಲ್ಲಿ ಬಾಡಿಯಲ್ಲೆಲ್ಲ ಪಿನ್ಸ್ ಆ್ಯಂಡ್ ನೀಡಲ್ಸ್ ಅಂತ ಹೇಳ್ತೀವಿ, ಚುಚ್ಚಿದ್ದು ಅಥವಾ ಸಡನ್ ಒಂದು ಕಡೆ ನೋವು ಬರುವಂಥ ಅನುಭವ ಆಗುತ್ತೆ. ಪಾದಗಳಲ್ಲಿ ಉರಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ಥರ ಸಮಸ್ಯೆಗಳು ಎಷ್ಟೋ ಜನ ಹೇಳೋದು ನೀವು ಕೇಳಿರ್ತೀರ. ಸೊ ಅವರು ಏನು ಮಾಡಬೇಕು, ಅವ್ರದ್ದು ವೈಟಮಿನ್ B12 ಲೆವೆಲ್ ಕೂಡ ಒಂದ್ಸಲ ಟೆಸ್ಟ್ ಮಾಡಿ ನೋಡಬೇಕಾಗುತ್ತೆ. ಬಿಕಾಸ್ ಎಷ್ಟೋ ಜನರಲ್ಲಿ ವೈಟಮಿನ್ B12 ಡೆಫಿಷಿಯನ್ಸಿ ಇದ್ದಾಗ ಒಂದು ರಕ್ತಹೀನತೆ, ಪರ್ನಿಷಿಯಸ್ ಅನಿಮಿಯಾ ಅಂತ ಹೇಳ್ತೀವಿ. ಸೊ ಆ ಥರ ಒಂದು ರಕ್ತಹೀನತೆ ಡೆವಲಪ್ ಆಗುತ್ತೆ. ರಕ್ತಹೀನತೆ ಡೆವಲಪ್ ಆದರೆ ನಮಗೆ ಗೊತ್ತಿದೆ ನಮ್ಮ ಆರೋಗ್ಯ ಚೆನ್ನಾಗಿರಲ್ಲ, ನಮಗೆ ಬೇಗ ಸುಸ್ತು ಡೆವಲಪ್ ಆಗುತ್ತೆ. ನೋಡ್ಲಿಕ್ಕೆ ಒಳ್ಳೆ ದಪ್ಪಗಿರ್ತಾರೆ, ಬಟ್ ರಕ್ತಹೀನತೆ ಇರುತ್ತೆ. ಸೊ ಸುಸ್ತು ಡೆವಲಪ್ ಆಗುತ್ತೆ. ಅವರಿಗೆ ಮೆಮೊರಿ ಲಾಸ್, ಎಷ್ಟೋ ಜನರಿಗೆ ಈಗ ಹೇಳಿದೇನು ನೆನಪಿರ್ತಾ ಇಲ್ಲ, ಸಡನ್ ಆಗಿ ನನಗೆ ಮರ್ತೋಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಅವರು ಕೂಡ ಅವರದ್ದು ವಿಟಮಿನ್ B12 ಲೆವೆಲ್ಸನ್ನು ಟೆಸ್ಟ್ ಮಾಡಿ ನೋಡಬೇಕು. ಅದು ತುಂಬ ಕಡಿಮೆ ಇದ್ದರೂ ಕೂಡ ಈ ನೆನಪಿನ ಶಕ್ತಿ ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಆ್ಯಂಡ್ ತುಂಬ ಜನರಲ್ಲಿ ಕಾಣೋದು ಈ ಕೂದಲು ಉದುರುವಿಕೆ. ಎಷ್ಟೋ ಜನರಲ್ಲಿ ಕೂದಲು ಉದುರುವಿಕೆ ಸಮಸ್ಯೆ ಏನಿದೆ ಅದಕ್ಕೂ ಕೂಡ ಈ ವಿಟಮಿನ್ B12 ಕೊರತೆ ಒಂದು ಕಾರಣ ಆಗಿರುತ್ತೆ. ಆ್ಯಂಡ್ ಕೆಲವರಲ್ಲಿ ತುಂಬ ಈ ಡಿಪ್ರೆಷನ್ ಕಾಣುತ್ತೆ, ಅಂದರೆ ಮೂಡ್ ಸ್ವಿಂಗ್ಸು, ಅದಕ್ಕೂ ಕೂಡ ವಿಟಮಿನ್ B12 ಕೊರತೆ ಒಂದು ಮೇನ್ ರೀಸನ್ ಆಗಿರ್ಬೋದು. ಆ್ಯಂಡ್ ಈವನ್ ನಮ್ಮ DNA ಸಿಂಥಸಿಸ್ ಕೂಡ ಬೇಕಾಗಿರುವಂಥ ಒಂದು ವಿಟಮಿನ್ B12. ಸೊ ಎಷ್ಟೋ ಜನ ವಿಟಮಿನ್ B12 ಅಂತ ಹೇಳಿದ ಕೂಡಲೇ ಪಾದವರಿಗೆ ಅಷ್ಟೇ ಯೂಸ್ ಮಾಡುವಂಥ ಒಂದು ವಿಟಮಿನ್ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಹಾಗಲ್ಲ, ಮಹಿಳೆಯರಲ್ಲಿ ಯೂಶಲಿ ಎಷ್ಟೋ ಜನರಲ್ಲಿ ಪರ್ನಿಷಿಯಸ್ ಅನಿಮಿಯಾ ಸಮಸ್ಯೆ ಕೂಡ ಕಂಡು ಬರುತ್ತೆ. ಸೊ ಅವರಲ್ಲಿ ಕೂಡ ಅದು ಇಂಪ್ರೂವ್ ಆಗಬೇಕು ಅಂದರೆ ಬರೀ ಐರನ್ ಕೊಟ್ಟರೆ ಆಗಬೇಕು ಅಂತಿಲ್ಲ, ಅವರಿಗೂ ಕೂಡ ಈ ವಿಟಮಿನ್ B12 ನೆಸೆಸಿಟಿ ಇದೆ. ಆ್ಯಂಡ್ ಅವ್ರ ನರಗಳದ್ದು ಫಂಕ್ಷನ್ ಸರಿಯಾಗಿ ಆದರೆ ಮಾತ್ರ ನಮ್ಮ ಆಕ್ಟಿವಿಟಿ ಚೆನ್ನಾಗಾಗುತ್ತೆ. ನಮ್ಮ ಇಡೀ ಬಾಡಿಯನ್ನು ಕಂಟ್ರೋಲ್ ಮಾಡೋದು ಆ್ಯಕ್ಚುಲಿ ಯಾರು, ನಮ್ಮ ನರ್ವಸ್ ಸಿಸ್ಟಮ್. ಸೊ ಆ ನರ್ವಸ್ ಸಿಸ್ಟಮ್ ಸರಿಯಾಗಿ ಆಗಬೇಕು ಅಂತಿದ್ರೆ ಅದರ ಸುತ್ತಲೂ ಇರೋ ಮೈಲಿನ್ ಶೀಟ್ ಚೆನ್ನಾಗಿರಬೇಕು, ನಾವು ಕಂಡಕ್ಷನ್ ಚೆನ್ನಾಗಿರಬೇಕು. ಅದು ಸರಿಯಾಗಿ ಆಗಬೇಕು ಅಂದರೆ ಈ ವೈಟಮಿನ್ B12 ಬೇಕೇ ಬೇಕಾಗುತ್ತೆ. ಸೊ ನಾವು ಏನು ಮಾಡಬೇಕು, ಒಂದ್ಸಲ ವೈಟಮಿನ್ B12 ಟೆಸ್ಟ್ ಮಾಡಿ ನೋಡಬೇಕು. ಯೂಶಲಿ ವೈಟಮಿನ್ B12 ಏನಿದೆ ಅರೌಂಡ್ 300 to 900 ಪೈಕೋಗ್ರಾಮ್ ಪರ್ ml ಆ ವಿಟಮಿನ್ B12 ಇರಬೇಕಾಗುತ್ತೆ. ಆ್ಯಂಡ್ ಅದರದ್ದು RD ಅಂತ ಹೇಳೋದು ನಾವು ಡೈಲಿ ಅಟ್ಲೀಸ್ಟ್ ಒಂದು 2.4 ಮೈಕ್ರೋಗ್ರಾಮ್ಸ್ ಆಫ್ ಈ ವೈಟಮಿನ್ B12 ತಗೊಂಡ್ರೆ ನಮಗೆ ಈ ಡೆಫಿಷಿಯನ್ಸೀಸ್ ಏನು ಆಗದೆ ಮೇಂಟೈನ್ ಮಾಡಲಿಕ್ಕಾಗುತ್ತೆ. ಬಟ್ ಎಷ್ಟೋ ಜನರಲ್ಲಿ ಈ B12 ಡೆಫಿಷಿಯನ್ಸಿ ಬರಲಿಕ್ಕಿರುವಂಥ ಒಂದು ಮುಖ್ಯ ಕಾರಣ ಏನು ಅಂತ ಕೇಳಿದರೆ ಆಸಿಡಿಟಿ ಇಶ್ಯೂಸ್. ಅಂದರೆ ನಮ್ಮ ಹೊಟ್ಟೆಯಲ್ಲಿ ಆಸಿಡ್ ಪ್ರೊಡಕ್ಷನು, ಡೈಜೆಸ್ಟಿವ್ ಜ್ಯೂಸಸ್ ಎಲ್ಲ ಚೆನ್ನಾಗಿ ಪ್ರೊಡ್ಯೂಸ್ ಆದರೆ ಮಾತ್ರ ಈ ವೈಟಮಿನ್ B12 ಏನಿದೆ ಅದು ಸರಿಯಾಗಿ ಡೈಜೆಸ್ಟ್ ಆಗಿ ಅಬ್ಸಾರ್ಬ್ ಆಗುತ್ತೆ. ಬಟ್ ಈಗ ಎಷ್ಟೋ ಜನರಿಗೆ ಹೊಟ್ಟೆ ಸಮಸ್ಯೆಗಳಿದೆ,
ಏನಿದೆ, ಆಸಿಡಿಟಿ ಇಶ್ಯೂಸ್ ಇದೆ, ಹೈಪೋ ಆಸಿಡಿಟಿ ಇಶ್ಯೂಸ್ ಇದೆ. ಸೊ ಅವರಿಗೆಲ್ಲ ಏನಾಗುತ್ತೆ, ಈ ವಿಟಮಿನ್ B12 ತಗೊಂಡ್ರೂ ಕೂಡ ಸರಿಯಾಗಿ ಡೈಜೆಸ್ಟ್ ಆಗಿ ಅಬ್ಸಾರ್ಬ್ ಆಗಬೇಕು ಅಂತ ಇಲ್ಲ. ಸೊ ಹಾಗಾಗಿ ನೀವೆಲ್ಲ ನಿಮ್ಮ ಬ್ಲಡ್ ಟೆಸ್ಟ್ ಮಾಡಿ ನೋಡಬೇಕು. ಎಸ್ಪೆಷಲಿ ಮಹಿಳೆಯರು ಸುಸ್ತಾಗ್ತಾ ಇದೆ, ಕೂದಲು ಉದುರುವಿಕೆ ಆಗ್ತಾ ಇದೆ, ಆ್ಯಂಡ್ ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ, ಡಿಪ್ರೆಷನ್ ಆಗ್ತಾ ಇದೆ ಅಂತಿದ್ರೆ ಅವರ ಬ್ಲಡ್ ಟೆಸ್ಟ್ ಮಾಡಿ ನೋಡಿ ಈ ವಿಟಮಿನ್ B12 ಲೆವೆಲ್ ನಾರ್ಮಲ್ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಸೊ B12 ಕೂಡ ಚೆನ್ನಾಗಿರುವಂಥ ಆಹಾರಗಳು ಯಾವುದು ಅಂತ ಕೇಳಿದ್ರೆ ನಮಗೆ ಗೊತ್ತು, ಮಿಲ್ಕ್ ಇರ್ಬೋದು, ಮಿಲ್ಕ್ ಪ್ರಾಡಕ್ಟ್ಸ್ ಇರ್ಬೋದು, ಮೊಟ್ಟೆ ಇರ್ಬೋದು, ಮೀನು ಇರ್ಬೋದು, ಚಿಕನ್. ಸೊ ಈ B12 ಆಗಲಿ ವಿಟಮಿನ್ ಡಿ ಆಗಲಿ ಇದೆಲ್ಲ ಜಾಸ್ತಿ ಇರುವಂಥದ್ದು ನಾನ್ ವೆಜಿಟೇರಿಯನ್ ಫುಡ್ಡಲ್ಲಿ. ಸೊ ಹಾಗಾಗಿ ವೆಜಿಟೇರಿಯನ್ಸ್ಗೆ ಇದರದ್ದು ಕೊರತೆ ಬರುವಂಥ ಸಾಧ್ಯತೆಗಳು ಜಾಸ್ತಿ. ಸೊ ಏನಾದರೂ ಕೊರತೆ ಇದ್ದರೆ ಇಮಿಡಿಯೇಟ್ಲಿ ಅವರು ಸಪ್ಲಿಮೆಂಟ್ಸ್ ತಗೊಂಡು ಅದನ್ನು ಬ್ಯಾಲೆನ್ಸ್ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ಇಸ್ ಕ್ಯಾಲ್ಶಿಯಂ ಮತ್ತು ವೈಟಮಿನ್ K2. ಸೊ ಎಷ್ಟೋ ಸಲ ನಮಗೆ ಗೊತ್ತು ಕ್ಯಾಲ್ಶಿಯಂ ಇದ್ದರೆ ಮಾತ್ರ ನಮ್ಮ ಮೂಳೆಗಳು ಮತ್ತು ಹಲ್ಲು ಎಲ್ಲ ಗಟ್ಟಿಯಾಗಬೇಕು ಅಂದರೆ ಕ್ಯಾಲ್ಶಿಯಂ ಬೇಕು ಅಂತ ನಮಗೆ ಗೊತ್ತು. ಬಟ್ ಎಷ್ಟೋ ಸಲ ನಾವು ಈ ವೈಟಮಿನ್ K2 ಏನಿದೆ ಅದನ್ನು ಇಗ್ನೋರ್ ಮಾಡಿಬಿಡ್ತೀವಿ. ಬಟ್ ನಾವು ತಗೊಂಡಿರುವಂಥ ಕ್ಯಾಲ್ಶಿಯಂ ಕರೆಕ್ಟಾಗಿ ನಮ್ಮ ಮೂಳೆಗಳಲ್ಲಿ ಹೋಗಿ ಡೆಪಾಸಿಟ್ ಆಗಬೇಕು ಅಂತಿದ್ರೆ ಈ ವೈಟಮಿನ್ K2 ಬೇಕೇ ಬೇಕಾಗುತ್ತೆ. ಸೊ ಕ್ಯಾಲ್ಶಿಯಂ ತುಂಬ ಚೆನ್ನಾಗಿರುವಂಥ ಆಹಾರಗಳು ಯಾವುದು ಅಂತ ನಿಮಗೆಲ್ಲರಿಗೂ ಗೊತ್ತು. ಎಲ್ಲ ಮಿಲ್ಕ್ ಪ್ರಾಡಕ್ಟ್ಸಲ್ಲಿ ಕ್ಯಾಲ್ಶಿಯಂ ತುಂಬ ಚೆನ್ನಾಗಿ ನಮಗೆ ಸಿಗುತ್ತೆ, ಎಲ್ಲ ವೆಜಿಟೇಬಲ್ಸಲ್ಲಿ ಕ್ಯಾಲ್ಶಿಯಂ ತುಂಬ ಚೆನ್ನಾಗಿ ಸಿಗುತ್ತೆ, ಪನೀರು ಈ ಥರ ಐಟಮ್ಸಲ್ಲಿ ಕ್ಯಾಲ್ಶಿಯಂ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲದು ನಾವು ತಗೊಳ್ಳೋದು ನಮಗೆ ಕ್ಯಾಲ್ಶಿಯಂ ರಿಚ್ ಆಗಿರೋ ಆಹಾರಗಳು ಯಾವುದು ಅಂತ ಕ್ಲಿಯರ್ಲಿ ಗೊತ್ತಿದೆ. ಬಟ್ ಸ್ಟಿಲ್ ಏನಾಗುತ್ತೆ, ಎಷ್ಟೋ ಮಹಿಳೆಯರಲ್ಲಿ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇರುತ್ತೆ. ಅವ್ರು ಏನು ಮಾಡ್ತಾರೆ, ಬ್ಲಡ್ ಟೆಸ್ಟ್ ಮಾಡಿ ನೋಡ್ತಾರೆ, ಅದರಲ್ಲಿ ಕ್ಯಾಲ್ಶಿಯಂ ಲೆವೆಲ್ ನಾರ್ಮಲ್ ಕಾಣುತ್ತೆ. ಬಟ್ ಯೂಶಲಿ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ನಮ್ಮ ಮೂಳೆಯಲ್ಲಿ ಎಷ್ಟು ಕ್ಯಾಲ್ಶಿಯಂ ಇರಬೇಕು, ನಮ್ಮ ರಕ್ತದಲ್ಲಿ ಎಷ್ಟು ಕ್ಯಾಲ್ಶಿಯಂ ಇರಬೇಕು ಅಂತ ಡಿಸೈಡ್ ಮಾಡೋದು ನಮ್ಮ ಬಾಡಿಯಲ್ಲಿ ಇರುವಂಥ ಕೆಲವು ಹಾರ್ಮೋನ್ಸ್, ಕ್ಯಾಲ್ಸಿಟೋನಿನ್, ಪ್ಯಾರಾಥರ್ಮೋನ್ ಈ ಥರ ಹಾರ್ಮೋನ್ಸ್. ಸೊ ಏನಾಗುತ್ತೆ, ಕ್ಯಾಲ್ಶಿಯಂ ಬ್ಲಡ್ಡಲ್ಲಿ ಯೂಶಲಿ ಕಡಿಮೆ ಆಗಲಿಕ್ಕೆ ಬಾಡಿ ಕೊಡಲ್ಲ. ಸೊ ಹಾಗಾಗಿ ಕ್ಯಾಲ್ಶಿಯಂ ಲೆವೆಲ್ ನಾರ್ಮಲ್ ಇದೆ ಅಂತ ಅಂದ್ಕೊಂಡು ನಾವು ಏನು ಕ್ಯಾಲ್ಶಿಯಂ ರಿಚ್ ಆಗಿರುವಂಥ ಆಹಾರಗಳು ತಗೊಳ್ಳಿಲ್ಲ ಅಂದರೆ ಏನಾಗುತ್ತೆ, ನಮ್ಮ ಮೂಳೆಗಳು ವೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಮಗೆ ಆಸ್ಟಿಯೋಪೊರೋಸಿಸ್ ಅಂತ ಒಂದು ಕಂಡೀಷನ್ ಡೆವಲಪ್ ಆಗುತ್ತೆ. ಆ್ಯಂಡ್ ನಾವು ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ತಗೊಂಡ್ರು ಕೂಡ ಅದರೊಟ್ಟಿಗೆ ನಮ್ಮ ವೈಟಮಿನ್ K2 ಇರುವಂಥ ಆಹಾರಗಳು ಚೆನ್ನಾಗಿ ತಗೊಳ್ಳಿಲ್ಲ ಅಂದರೆ ಏನಾಗುತ್ತೆ, ಅದು ನಮ್ಮ ಮೂಳೆಗಳಲ್ಲಿ ಹೋಗಿ ಸರಿಯಾಗಿ ಡೆಪಾಸಿಟ್ ಆಗೋದಿಲ್ಲ. ಸೊ ವೈಟಮಿನ್ K2 ಇರುವಂಥ ಆಹಾರಗಳು ಅಂದರೆ ಎಲ್ಲ ನಿಮಗೆ ಲೀಫಿ ವೆಜಿಟೇಬಲ್ಸಲ್ಲಿ ವೈಟಮಿನ್ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಅದರೊಟ್ಟಿಗೆ ಫರ್ಮೆಂಟೆಡ್ ಫುಡ್ಗಳೇನಿದೆ, ನಮ್ಮ ತಂಗಳನ್ನ ಇರ್ಬೋದು, ಮೊಸರೆ ಇರ್ಬೋದು, ಈ ಥರ ಫರ್ಮೆಂಟೆಡ್ ಫುಡ್ಗಳಲ್ಲಿ ಕೂಡ ವೈಟಮಿನ್ K2 ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಎಗ್ ಯೋಕು ಮತ್ತು ಚೀಸ್ ಏನಿದೆ ಅದರಲ್ಲಿ ಕೂಡ ನಮಗೆ ಚೆನ್ನಾಗಿ ವೈಟಮಿನ್ K2 ಸಿಗುತ್ತೆ. ಸೊ ನಾವು ಜಸ್ಟ್ ಒಂದು ಕ್ಯಾಲ್ಶಿಯಂ ಇರುವಂಥ ಆಹಾರ ತಗೊಂಡು ಕೂಡಲೇ ನಮ್ಮ ಮೂಳೆಗಳೇನಿದೆ ಅದು ಗಟ್ಟಿಯಾಗಬೇಕು ಅಂತಿಲ್ಲ. ಕ್ಯಾಲ್ಶಿಯಂ ಒಟ್ಟಿಗೆ ನಮಗೆ ಗೊತ್ತು, ಈಗ ಫಸ್ಟ್ ನಾ ಹೇಳಿದ್ದೇನೆ ವೈಟಮಿನ್ ಡಿ ಏನಿದೆ ಅದು ಚೆನ್ನಾಗಿರಬೇಕು, ಅದರೊಟ್ಟಿಗೆ ವೈಟಮಿನ್ K2 ಚೆನ್ನಾಗಿರಬೇಕು, ಆ್ಯಂಡ್ ಮೆಗ್ನೀಷಿಯಂ ಕೂಡ ಚೆನ್ನಾಗಿರಬೇಕು. ಮೆಗ್ನೀಷಿಯಂ ಅಂದರೆ ನಮಗೆಲ್ಲರಿಗೂ ಗೊತ್ತು, ಇಟ್ ಇಸ್ ಎ ಕಾಮಿಂಗ್ ಮಿನರಲ್. ಎಷ್ಟೋ ನಮ್ಮ ನರಗಳಿಗೆ ಬರುವಂಥ ವೀಕ್ನೆಸ್ಗಳು, ನರಗಳಿಗೆ ಬರುವಂಥ ಇರಿಟೇಷನ್ ಕಡಿಮೆ ಮಾಡಬೇಕು ಅಂದರೆ ಮೆಗ್ನೀಷಿಯಂ ಬೇಕು. ಆ್ಯಂಡ್ ನಮಗೆ ಎನರ್ಜಿ ಲೆವೆಲ್, ಎಷ್ಟು ಮಹಿಳೆಯರು ಹೇಳ್ತಾರೆ ನನಗೀಗ ತುಂಬ ಸುಸ್ತು, ಏನು ಮಾಡಬೇಕು ಅಂತ ಅನಿಸ್ತಾ ಇಲ್ಲ, ಬೆಳಗ್ಗೆ ಎದ್ದರೂ ಕೂಡ ಬೆಡ್ಡಲ್ಲೇ ಇರಬೇಕು ಅಂತ ಅನಿಸುತ್ತೆ ಅಂತ ಹೇಳ್ತಾರೆ. ಸೊ ಅವರಿಗಲ್ಲಿ ಮೆಗ್ನೀಷಿಯಂ ಕೊರತೆ ಇರುವಂಥ ಸಾಧ್ಯತೆಗಳಿದೆ. ಎಷ್ಟೋ ಜನ ಹೇಳ್ತಾರೆ ನನಗೆ ನಿದ್ರೆ ಚೆನ್ನಾಗಿ ಬರಲ್ಲ. ಸೊ ನಿದ್ರೆ ಚೆನ್ನಾಗಿ ಬರಲ್ಲ ಅಂತ ಹೇಳಿದವರು ಈ ಮೆಗ್ನೀಷಿಯಂ ಗ್ಲೈಸಿನೇಟ್ ಆಗಿ ಸಪ್ಲಿಮೆಂಟ್ಸ್ ತಗೊಂಡು ಕೂಡಲೇ ಏನಾಗುತ್ತೆ, ಅವರಿಗೆ ನಿದ್ರೆ ಎಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ನಮ್ಮ ಮೂಡನ್ನು ಕಂಟ್ರೋಲ್ ಮಾಡಲಿಕ್ಕೆ, ನಮ್ಮ ಮೈಟೋಕಾಂಡ್ರಿಯಲ್ಲಿ ಎನರ್ಜಿ ಪ್ರೊಡಕ್ಷನ್ ಚೆನ್ನಾಗಾಗಲಿಕ್ಕೆ, ನಮ್ಮ ಮೂಳೆಗಳು ಗಟ್ಟಿ ಆಗಲಿಕ್ಕೆ, ನಮ್ಮ ನರಗಳಿಗೆ ಆಗುವಂಥ ಇರಿಟೇಷನ್ ಕಡಿಮೆ ಆಗಲಿಕ್ಕೆ ಎಲ್ಲ ಈ ಮೆಗ್ನೀಷಿಯಂ ಪ್ಲೇಸ್ ಅ ವೆರಿ ಮೇಜರ್ ರೋಲ್. ಸೊ ಮೆಗ್ನೀಷಿಯಂ ರಿಚ್ ಆಗಿರುವಂಥ ಆಹಾರಗಳು ಅಂದರೆ ನಮ್ಮ ಸೊಪ್ಪಿನ ಪಲ್ಯಗಳು, ನಮ್ಮ ತರಕಾರಿಗಳೇನಿದೆ ಅದರಲ್ಲಿ ತುಂಬ ಚೆನ್ನಾಗಿ ನಮಗೆ ಮೆಗ್ನೀಷಿಯಂ ಸಿಗುತ್ತೆ. ಆ್ಯಂಡ್ ಮೆಗ್ನೀಷಿಯಂ ಚೆನ್ನಾಗಿ ತಗೊಂಡಾಗ ಎಷ್ಟೋ ಲೇಡೀಸಲ್ಲಿ, ಎಷ್ಟೋ ಜನರಲ್ಲಿ ಈ ಡಯಾಬಿಟಿಕ್ ನ್ಯೂರೋಪತಿ ಸಮಸ್ಯೆಗಳೇನಿದೆ, ಪಾದದಲ್ಲಿ ಉರಿ ಬರುವಂಥ ಸಮಸ್ಯೆಗಳೆಲ್ಲ ಏನಿದೆ ಅದೆಲ್ಲ ತುಂಬ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ಎಷ್ಟೋ ಜನ ಹೇಳ್ತಾರೆ ನಮಗೆ ಮಲಗಿ ಎದ್ದು ಕೂಡಲೇ ಒಂದು ಚೂರು ಎನರ್ಜಿ ಇರಲ್ಲ, ತುಂಬ ನಿದ್ರೆ ಮಾಡ್ದಂಗೆ ಅನಿಸಲ್ಲ ಅಂತ ಹೇಳ್ತಾರೆ. ಅವರು ಕೂಡ ಮಲಗೋ ಮೊದಲು ಒಂದು ಮೆಗ್ನೀಷಿಯಂ ಮಾತ್ರೆಗಳು ಅಥವಾ ಮೆಗ್ನೀಷಿಯಂ ರಿಚ್ ಆಗಿರುವಂಥ ಆಹಾರಗಳು ಸೇವಿಸಿದ್ದು ತುಂಬ ಒಳ್ಳೆಯದು. ಇನ್ನು ಎಷ್ಟೋ ಜನರಲ್ಲಿ ನೀವು ನೋಡಿರ್ಬೋದು, ಅವರ ಬಾಡಿ ಏನಿದೆ ಹಿಂಗೆ ವೈಬ್ರೇಟ್ ಆಗ್ತಾ ಇರ್ತದೆ, ನಮ್ಮ ಕಣ್ಣಿನ ರಪ್ಪೆ ಇರ್ಬೋದು ಅಥವಾ ಎಲ್ಲಾದರೂ ಮಸಲ್ ಟ್ವಿಚಿಂಗ್ ಆಗ್ತಾ ಇರ್ತದೆ, ಫ್ಯಾಸಿಕ್ಯುಲೇಷನ್ಸ್ ಆಗ್ತಾ ಇರ್ತದೆ. ಸೊ ಆ ಥರ ಸಮಸ್ಯೆ ಇದ್ದವರು ಕೂಡ ಮೆಗ್ನೀಷಿಯಂ ಸಪ್ಲಿಮೆಂಟ್ಸನ್ನು 1 or 2 months ರೆಗ್ಯುಲರ್ ಆಗಿ ತಗೊಂಡು ನೋಡಿ, ಅವ್ರದ್ದು ಆ ಫ್ಯಾಸಿಕ್ಯುಲೇಷನ್ಸ್ ಕಡಿಮೆ ಆಗುತ್ತೆ, ನರಗಳದ್ದು ಇರಿಟೇಷನ್ ಕಡಿಮೆ ಆಗುತ್ತೆ. ಆ್ಯಂಡ್ ನಾನು ಫಸ್ಟ್ ಹೇಳಿದ್ದೇನೆ, ಮಹಿಳೆಯರಲ್ಲಿ ಯೂಶಲಿ ರಾತ್ರಿ ಮಲಗಿದಾಗ ಈ ಮೀನಕಂಠ ಕ್ಯಾಚ್ ಆಗುವಂಥದ್ದು ಅಂದರೆ ಮಸಲ್ ಕ್ರ್ಯಾಂಪ್ ಆಗುವಂಥದ್ದು ತುಂಬ ಜಾಸ್ತಿ ಕಂಡು ಬರುತ್ತೆ. ಸೊ ಅದಕ್ಕೂ ಕೂಡ ಈ ಮೆಗ್ನೀಷಿಯಂ ಇಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಅಂತಂದರೆ ನಾವು ಹೇಳ್ಬೋದು. ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಪ್ಲೇಸ್ ಅ ವೆರಿ ಮೇಜರ್ ರೋಲ್ ಅದರಲ್ಲಿ. ನಮಗೆ ಗೊತ್ತು, ನಮ್ಮ ಮಸಲ್ಸ್ ಕಂಟ್ರಾಕ್ಟ್ ಆಗಬೇಕು ಅಂದರೆ ಕ್ಯಾಲ್ಶಿಯಂ ಅಯಾನ್ಸ್ ಬೇಕು. ಅದೇ ಥರ ಕಂಟ್ರಾಕ್ಟ್ ಆಗಿರುವಂಥ ಮಸಲ್ಸ್ ರಿಲ್ಯಾಕ್ಸ್ ಆಗಬೇಕು ಅಂದರೂ ಕೂಡ ಕ್ಯಾಲ್ಶಿಯಂ ಅಯಾನ್ ಬೇಕು. ಅದರೊಟ್ಟಿಗೆ ಮೆಗ್ನೀಷಿಯಂ ಸಪ್ಲಿಮೆಂಟ್ಸ್ ಕೂಡ ತಗೊಂಡಾಗ ಈ ಮಸಲ್ ಕ್ರ್ಯಾಂಪ್ಸ್ ಡೆವಲಪ್ ಆಗೋರಲ್ಲಿ ಅದು ಕಂಪ್ಲೀಟ್ ಆಗಿ ಕಡಿಮೆ ಮಾಡಲಿಕ್ಕೂ ಕೂಡ ಸಾಧ್ಯ. ಆ್ಯಂಡ್ ನಾನು ಹೇಳಿದಂಗೆ ಮೂಡ್ ಸ್ವಿಂಗ್ಸ್ ಕಡಿಮೆ ಮಾಡಲಿಕ್ಕೆ, ನಮ್ಮ ಎನರ್ಜಿ ಲೆವೆಲ್ ಇಂಪ್ರೂವ್ ಮಾಡಲಿಕ್ಕೂ ಕೂಡ ಮೆಗ್ನೀಷಿಯಂ ಪ್ಲೇಸ್ ಅ ವೆರಿ ಮೇಜರ್ ರೋಲ್. ಆ್ಯಂಡ್ ಮೇನ್ಲಿ ರಿಚ್ ಆಗಿರುವಂಥ ಆಹಾರಗಳು ಅಂತ ನಮಗೆ ಗೊತ್ತೆಲ್ಲ ನಟ್ಸು, ಸೀಡ್ಸು, ವೆಜಿಟೇಬಲ್ಸು ಇದರಲ್ಲೆಲ್ಲ ಮೆಗ್ನೀಷಿಯಂ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ನಿಮ್ಮ ಮೆಗ್ನೀಷಿಯಂ ಲೆವೆಲ್ಸ್ ಕೂಡ ನಾರ್ಮಲ್ ಇದೆಯಾ ಅಂತ ನೀವು ನೋಡಲೇಬೇಕಾಗುತ್ತೆ. ಈವನ್ ಉಗುರಲ್ಲಿ ಬರುವಂಥ ಚೇಂಜಸ್ಸು, ಕೂದಲು ಉದುರುವಿಕೆ ಕೂಡ ಈ ಮೆಗ್ನೀಷಿಯಂ ಕೊರತೆ ಇದ್ದರೆ ಆಗ್ಬೋದು. ನೆಕ್ಸ್ಟ್ ಇಸ್ ವೈಟಮಿನ್ ಸಿ ಆ್ಯಂಡ್ ಕೊಲಾಜನ್. ಸೊ ಈ ವೈಟಮಿನ್ ಸಿ ಅಂದರೆ ಯೂನಿವರ್ಸಲ್, ಒನ್ ಆಫ್ ದ ಬೆಸ್ಟ್ ಆಂಟಿ ಆಕ್ಸಿಡೆಂಟ್ ಅಂತ ನಮಗೆ ಗೊತ್ತು. ಆ್ಯಂಡ್ ನಮ್ಮ ಬಾಡಿಯಲ್ಲಿ ಆಗುವಂಥ ಎಷ್ಟೋ ಆಕ್ಸಿಡೇಟಿವ್ ಡ್ಯಾಮೇಜ್ಗಳನ್ನು ಕಡಿಮೆ ಮಾಡಲಿಕ್ಕೆ ವೈಟಮಿನ್ ಸಿ ಬೇಕೇ ಬೇಕು. ನಮ್ಮ ನರಗಳಿಗೆ ಕರೆಕ್ಟ್ ಆಗಿರುವಂಥ ಸ್ಟ್ರಕ್ಚರ್ ಬೇಕು ಅಂತಾರೆ ವೈಟಮಿನ್ ಸಿ ಬೇಕೇ ಬೇಕು. ನಮ್ಮ
ಇಮ್ಯುನಿಟಿ ಚೆನ್ನಾಗಿ ಆಗಬೇಕು ಅಂದ್ರೂ ಕೂಡ ವೈಟಮಿನ್ ಸಿ ಬೇಕೇ ಬೇಕು. ಆ್ಯಂಡ್ ವೈಟಮಿನ್ ಸಿ ರಿಚ್ ಆಗಿರುವಂಥ ಆಹಾರಗಳು ಯಾವುದೋ ಅಂತ ನಮ್ಗೆ ಗೊತ್ತು. ಎಲ್ಲ ಸಿಟ್ರಸ್ ಫ್ರೂಟ್ಸಲ್ಲಿ ತುಂಬ ಚೆನ್ನಾಗಿ ವೈಟಮಿನ್ ಸಿ ನಮಗೆ ಸಿಗುತ್ತೆ. ನೆಲ್ಲಿಕಾಯಲ್ಲಿ ವೈಟಮಿನ್ ಸಿ ಚೆನ್ನಾಗಿ ಸಿಗುತ್ತೆ, ಪೇರ್ಲೆ ಹಣ್ಣಲ್ಲಿ ವೈಟಮಿನ್ ಸಿ ಚೆನ್ನಾಗಿ ಸಿಗುತ್ತೆ. ಇನ್ನು ವೈಟಮಿನ್ ಸಿ ಸಪ್ಲಿಮೆಂಟ್ಸ್ ಕೂಡ ಎಷ್ಟೋ ನಮಗೆ ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ. ಆ್ಯಂಡ್ ಇದರ ಒಟ್ಟಿಗೆ ಕೊಲಾಜನ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ನಮಗೆ ಗೊತ್ತು ಕೊಲಾಜನ್ ಇಸ್ ಒನ್ ಆಫ್ ದ ಮೇನ್ ಕನೆಕ್ಟಿವ್ ಟಿಶ್ಯೂ. ನಮಗೆಲ್ಲ ಆಫ್ಟರ್ ಏಜ್ ಆಫ್ 40 ಬರುವಂಥ ಸಮಸ್ಯೆಗಳೇನು? ಮಂಡಿ ನೋವು. ಯಾಕೆ? ಅಲ್ಲಿರೋ ಕಾರ್ಟಿಲೇಜ್ ಡಿನೇಚರ್ ಆಗಿರುತ್ತೆ. ನಮ್ಮ ಸ್ಕಿನ್ ಎಲ್ಲ ರಿಂಕಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಸ್ಕಿನ್ನಿಗೂ ಕೂಡ ಅದರದ್ದು ಟೋನು ಸ್ಟ್ರಕ್ಚರ್ ಎಲ್ಲ ಕೊಡಬೇಕು ಅಂದರೆ ಕೊಲಾಜನ್ ಇರಬೇಕು. ಆ್ಯಂಡ್ ಆಫ್ಟರ್ ಏಜ್ ಆಫ್ 20-25 ಆದಮೇಲೆ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಕೊಲಾಜನ್ ಸಿಂಥಸಿಸ್ ಏನಿದೆ ಅದು ಕಡಿಮೆ ಆಗ್ತಾ ಬರ್ತದೆ. ಸೊ ಯೂಶಲಿ ಕೊಲಾಜನ್ ಮಾಡೋದು ಅಂದರೆ ಗ್ಲೈಸಿನ್, ಪ್ರೋಲಿನ್ ಆ್ಯಂಡ್ ಹೈಡ್ರಾಕ್ಸಿಪ್ರೋಲಿನ್ ಅಂತ 3 ಅಮಿನೋ ಆ್ಯಸಿಡ್ಸಿಂದ. ಸೊ ನಾವು ಏನು ಮಾಡಬೇಕು, ಈ ಅಮಿನೋ ಆ್ಯಸಿಡ್ಗಳು ಅಂದರೆ ಒಳ್ಳೆ ಪ್ರೋಟೀನ್ ಇರುವಂಥ ಆಹಾರಗಳನ್ನು ನಾವು ಚೆನ್ನಾಗಿ ಸೇವಿಸಬೇಕು, ಒಳ್ಳೆ ತರಕಾರಿಗಳನ್ನು ನಾವು ಚೆನ್ನಾಗಿ ಸೇವಿಸಬೇಕು. ಆ್ಯಂಡ್ ಕೊಲಾಜನ್ ಪ್ರೊಡಕ್ಷನ್ ಚೆನ್ನಾಗಿ ಆಗಬೇಕು ಅಂದರೆ ಅದರಲ್ಲಿ ವೈಟಮಿನ್ ಸಿ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ಹಾಗಾಗಿ ವೈಟಮಿನ್ ಸಿ ರಿಚ್ ಆಗಿರುವಂಥ ಸಿಟ್ರಸ್ ಫ್ರೂಟ್ಸ್ಗಳನ್ನು ಕೂಡ ಇದರೊಟ್ಟಿಗೆ ನಾವು ತಗೋಬೇಕು. ಇನ್ನು ಓಕೆ, ನಿಮಗೆ ಮೊಣಕಾಲು ನೋವಿದೆ, ಆಲ್ರೆಡಿ ಮೊಣಕಾಲು ನೋವಿದೆ, ಡಾಕ್ಟರ್ ಹತ್ರ ಹೋಗಿ ತೋರಿಸಿದಾಗ ಡಾಕ್ಟರ್ ಹೇಳಿದ್ದಾರೆ ನಿಮ್ಮ ಮೊಣಕಾಲೊಳಗಿರುವಂಥ ಕಾರ್ಟಿಲೇಜ್ ಏನಿದೆ ಅದೆಲ್ಲ ವಾರ್ನ್ ಔಟ್ ಆಗಿಬಿಟ್ಟಿದೆ ಆ್ಯಂಡ್ ನೀವು ಕೊಲಾಜನ್ ತಗೋಬೇಕು ಅಂದಿದ್ರೆ ಅದಕ್ಕೆಲ್ಲ ಬೆಸ್ಟ್ ಅಂದರೆ ನಾವು ಮೆರೈನ್ ಕೊಲಾಜನ್, ಟೈಪ್ 2 ಮೆರೈನ್ ಕೊಲಾಜನ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಕೂಡ ಅನ್ಡಿನೇಚರ್ಡ್ ಕೊಲಾಜನ್ ಈ ಮಂಡಿ ನೋವಲ್ಲಿ ಇದ್ದವರು ತಗೊಳ್ಳೋದು ತುಂಬ ಒಳ್ಳೆಯದು. ಸೊ ಅದು ತಗೊಂಡಾಗ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ನಮ್ಮ ಮಂಡಿಯಲ್ಲಿ ಆ ಕನೆಕ್ಟಿವ್ ಟಿಶ್ಯೂಸ್ ಏನಿದೆ ಅದು ಇಂಪ್ರೂವ್ ಆಗುತ್ತೆ, ಇನ್ಫ್ಲಮೇಷನ್ ಕಂಪ್ಯಾರಿಟಿವ್ಲಿ ಕಡಿಮೆ ಆಗುತ್ತೆ. ಬಿಕಾಸ್ ಅದರೊಟ್ಟಿಗೆ ವೈಟಮಿನ್ ಸಿ, ಕಾಪರ್ ಇದು ಕೂಡ ನಾವು ತಗೊಂಡಿರ್ತೀವಿ. ಸೊ ನಮ್ಮ ಇಮ್ಯುನಿಟಿ ಕೂಡ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಅದರೊಟ್ಟಿಗೆ ಮಂಡಿಯಲ್ಲಿ ಆಗುವಂಥ ವೇರ್ ಆ್ಯಂಡ್ ಟೇರ್ ಕೂಡ ಕಡಿಮೆ ಆಗುತ್ತೆ. ಸೊ ನಾವು ಇದೆಲ್ಲ ಈ ಕಾಯಿಲೆಗಳು ಸಿವಿಯರ್ ಆದಮೇಲೆ ಈ ಥರ ಸಪ್ಲಿಮೆಂಟ್ಸ್ ತಗೊಂಡ್ರೆ ನಮ್ಗೆ ಅಷ್ಟೆಲ್ಲ ರಿಸಲ್ಟ್ ಸಿಗಬೇಕು ಅಂತಿಲ್ಲ. ಸೊ ನಾವೇನು ಮಾಡಬೇಕು, ಈಗ ಎಸ್ಪೆಷಲಿ ಮಹಿಳೆಯರು ಆ ಪೆರಿಮೆನೋಪಾಸಲ್ ಪೀರಿಯಡ್ ಏನಿದೆ, 35 ನಂತರ ಇರುವಂಥ ಪೀರಿಯಡ್ ಏನಿದೆ ಅದನ್ನು ಇದೆಲ್ಲ ಕಾನ್ಸಂಟ್ರೇಟ್ ಮಾಡಬೇಕು. ಸಿಕ್ಕಾಪಟ್ಟೆ ಅನ್ನ ಊಟ ಮಾಡುವಂಥ ಹ್ಯಾಬಿಟ್ ಇದ್ದರೆ ಅದನ್ನು ಬಿಟ್ಟು ಒಂದು ಹೊತ್ತು ಜಾಸ್ತಿ ಪಲ್ಯಗಳನ್ನು ಯೂಸ್ ಮಾಡಿ, ಒಳ್ಳೆ ಕೊಬ್ಬಿರುವಂಥ ಆಹಾರಗಳನ್ನು ತಗೊಳ್ಳಿ, ಫರ್ಮೆಂಟೆಡ್ ಆಗಿರುವಂಥ ಆಹಾರಗಳನ್ನು ತಗೊಳ್ಳಿ, ನಟ್ಸ್ಗಳು ತಗೊಳ್ಳಿ, ಸೀಡ್ಸ್ ತಗೊಳ್ಳಿ ಆ್ಯಂಡ್ ಎಲ್ಲ ಫ್ರೂಟ್ಸ್ಗಳನ್ನು ತಗೊಳ್ಳಿ. ನಾನ್ ವೆಜಿಟೇರಿಯನ್ ತಗೊಳ್ಳೋರಾದರೆ ಬೇಕಾದ್ರೆ ಈ ಬೋನ್ ಬ್ರೋತ್ ಏನಿದೆ ಅದನ್ನು ತಗೋಬೋದು. ಸೊ ಈ ಥರ ಆಹಾರಗಳನ್ನು ರೆಗ್ಯುಲರ್ಲಿ ಅಟ್ಲೀಸ್ಟ್ ವೀಕ್ಲಿ ಒಂದು 3-4 ಡೇಸ್ ನೀವು ನಿಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಿದಾಗ ಏನಾಗುತ್ತೆ, ನಮ್ಮ ಬಾಡಿಗೆ ಬೇಕಾಗಿರುವಂಥ ಎಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸ್ ಆಗಲಿ, ಎಲ್ಲ ವೈಟಮಿನ್ಸ್ ಆಗಲಿ, ಎಲ್ಲ ಮಿನರಲ್ಸ್ ಆಗಲಿ ಎಲ್ಲ ಸಫಿಷಿಯೆಂಟ್ ಆಗಿ ಸಿಗುತ್ತೆ. ನಿಮ್ಮ ಬಾಡಿಯಲ್ಲಿ ಡೆಫಿಷಿಯನ್ಸೀಸ್ ಇರಲ್ಲ. ನಿಮ್ಮ ಮೂಳೆಗಳು, ಜಾಯಿಂಟ್ಸ್ಗಳಿರ್ಬೋದು, ನರಗಳಿರ್ಬೋದು, ಅದರದ್ದೆಲ್ಲ ಫಂಕ್ಷನ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ದಟ್ ನಮ್ಮ ವೆಯ್ಟ್ ಕೂಡ ಕಂಟ್ರೋಲ್ ಆಗುತ್ತೆ. ನಾವು ಸಿಕ್ಕಾಪಟ್ಟೆ ಅನ್ನ ಅಷ್ಟೇ ತಿಂತಾ ಇದ್ರೆ ಏನಾಗುತ್ತೆ, ನಮ್ಮ ವೆಯ್ಟ್ ತುಂಬ ಜಾಸ್ತಿ ಆಗುತ್ತೆ. ನಾನು ಹೇಳಿದ್ದೇನೆ, ಮಹಿಳೆಯರಲ್ಲಿ ಆಫ್ಟರ್ ಏಜ್ ಆಫ್ 40 ಏನಿದೆ ಹೊಟ್ಟೆಯ ಭಾಗದಲ್ಲಿ ಬೊಜ್ಜು ಡೆಪಾಸಿಟ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಸೊ ಹಾಗಾಗಿ ಅದರ ಒಟ್ಟಿಗೆ ನಾನೀಗ ಮೇನ್ಲಿ ಹೇಳಿರೋದು ನ್ಯೂಟ್ರಿಯೆಂಟ್ಸ್ ಏನಿದೆ ಅದು ನಿಮ್ಮ ಬಾಡಿಯಲ್ಲಿ ಎಷ್ಟಿದೆ, ವೈಟಮಿನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡಿ ನೋಡಿ ಸಫಿಷಿಯೆಂಟ್ ಆಗಿ ಅದು ತಗೋಬೇಕಾಗುತ್ತೆ. ಇಲ್ಲಾಂದರೆ ನಮಗೆ ಲೇಟರ್ ಏಜಲ್ಲಿ ಏನಾಗುತ್ತೆ, ಎಷ್ಟೋ ಸಮಸ್ಯೆಗಳು ಡೆವಲಪ್ ಆಗುತ್ತೆ. ಬೇಗ ನೀವೇ ವಿಚಾರ ಮಾಡಿ, ಒಂದು 50 ವರ್ಷದಲ್ಲೇ ನಮಗೆ ನಡೆಯೋಕ್ಕಾಗಲ್ಲ, ಮಂಡಿ ನೋವು ಸಿವಿಯರ್ ಸ್ಟಾರ್ಟ್ ಆಗಿಬಿಟ್ರೆ ಏನಾಗುತ್ತೆ, ನಮ್ಮ ಲೈಫೇ ಹಾಳಾಗ್ಬಿಡುತ್ತೆ. ಅಂದರೆ ಕ್ವಾಲಿಟಿ ಆಫ್ ಲೈಫ್ ಹೋಗ್ಬಿಡುತ್ತೆ. ನಾನೀಗ ಹೇಳಿರುವಂಥ ವೈಟಮಿನ್ಸ್ ಅಷ್ಟೇ ಅಲ್ಲ, ಐರನ್ ನೀವು ರೆಗ್ಯುಲರ್ಲಿ ನೋಡಬೇಕು. ಯಾಕಂದರೆ ರಕ್ತಹೀನತೆಗೆ ಒನ್ ಆಫ್ ದ ಮೇನ್ ರೀಸನ್ ಇಸ್ ಐರನ್. ಸೊ ಐರನ್ ರಿಚ್ ಆಗಿರುವಂಥ ಆಹಾರಗಳು ತಗೋಬೇಕು. ಆ್ಯಂಡ್ ಅದೇ ಥರ ಒಮೆಗಾ 3 ಫ್ಯಾಟಿ ಆಸಿಡ್ ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಕಡಿಮೆ ಮಾಡಲಿಕ್ಕೂ ಕೂಡ ಒನ್ ಆಫ್ ದ ಬೆಸ್ಟ್ ಫ್ಯಾಟ್ ಅಂತ ನಾವು ಹೇಳ್ಬೋದು. ಸೊ ಈ ಥರ ನ್ಯೂಟ್ರಿಯೆಂಟ್ಸ್ ಇರುವಂಥ ಆಹಾರಗಳು ರೆಗ್ಯುಲರ್ಲಿ ಮಹಿಳೆಯರು ಸೇವಿಸಿದರೆ ಅವರಿಗೆ ಆಫ್ಟರ್ ಏಜ್ ಆಫ್ 40 ಅಥವಾ 50 ಬರುವಂಥ ಎಷ್ಟೋ ಕಾಯಿಲೆಗಳನ್ನು ತಡೆಗಟ್ಟಲಿಕ್ಕಾಗುತ್ತೆ. ಇದರೊಟ್ಟಿಗೆ ಒಂಚೂರು ವೆಯ್ಟ್ ಮ್ಯಾನೇಜ್ಮೆಂಟ್ ಕೂಡ ಮಾಡಿ ನೋಡಿ, ನಿಮಗೆ ಲೇಟರ್ ಏಜಲ್ಲಿ ಏನೂ ಸಮಸ್ಯೆಗಳು ಇಲ್ಲದೆ ತುಂಬ ಹೆಲ್ತಿಯಾಗಿರಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.